ನಾನು ಈಗ ಆಲ್ರೆಡಿ 1, 2, 3ನೇ ಸಾರಿ ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದೋದ್ಮೇಲೆ ನನಗೆ ಸ್ವಲ್ಪ ಆತ್ಮಸ್ಥೈರ್ಯ ಅನ್ನೋದೇ ಇರಲಿಲ್ಲ. ಎಲ್ಲ ಒಂದ್ ಕಡೆ ಈ ದೇವಿ ನೆನ್ಪು ಮಾಡ್ಕೊಂಡು ನಮ್ಮ ಮನೆ ದೇವ್ರ ನೆನಪು ಮಾಡ್ಕೊಂಡು ಮಲಗಿದ್ರೆ ಇವತ್ತು ನಿದ್ದೆ ಬರ್ತಾ ಐತೆ. ಹಂಗಾಗಿ ಈ ತಾಯಿ ಸೇವೆ ಮಾಡುವಂತ ಭಾಗ್ಯ ನಮಗೂ ಸಿಕ್ಕಿರೋದು ನಮ್ಮ ಪುಣ್ಯ. ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂದ್ರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಆ ಸ್ವಾಮಿಯರ ಭೇಟಿಯಾಗಿ ಆ ಸ್ವಾಮಿಯರು ಯಾವ ಥರ ಹೇಳ್ತಾರ ಆ ಥರ ನೀವು ಹೋದ್ರೆ ನಿಮಗೆ ದುಡ್ಡು ಕಾಸಿನಲ್ಲಿ ಎಲ್ಲಾದರೂ ಅನುಕೂಲ ಆಗುತ್ತೆ, ಕಷ್ಟಗಳೆಲ್ಲ ಬಗೆಹರಿತೈತೆ. ನಾನು ಆ ಇದರಿಂದಲೇ ಇಲ್ಲಿ ಬಂದಿರೋದು. ನನಗೆ ಬಂದ ಮೇಲೆ ಕಡಿಮೆ ಆಗಿದೆ. ಅದು ನಿಮಗೂ ನೀವು ಬಂದು ಆ ಕೆಲಸವನ್ನು ಇಲ್ಲಿ ಮಾಡಿದರೆ ನಿಮಗೂ ಮುಂಚೆ ತುಂಬಾ ಸಾವಿರಾರು ಕಿಲೋಮೀಟರ್ ಹೋಗಿ ದೇವಿ ನೋಡ್ಕೊಂಡ್ ಬರ್ತಾ ಇದ್ವು. ಈಗ ನಮ್ಮ ಕ್ಷೇತ್ರ ಆದಂತ ಸಿರಾ ತಾಲೂಕಿನ ಎಲ್ಲೂರು ಗ್ರಾಮದಲ್ಲೇ ಶ್ರೀದೇವಿ ಇಲ್ಲೇ ನೆಲೆಸಿದ್ದಾಳೆ. ಈ ತರ ಇರ್ತಕ್ಕಂಥ ಪ್ರತ್ಯಂಗಿ ದೇವಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿರೋದಕ್ಕೆ ನಮಗಂತೂ ಸಾಧ್ಯ ಇಲ್ಲ. ನಾವು ಮೊದಲನೇ ಸಾರಿ ನೋಡ್ತಾ ಇದೀವಿ. ತುಂಬಾ ಪ್ರಸಿದ್ಧವಾಗಿದೆ. ಇದೆಲ್ಲ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಅಂದ್ರೆ ತಮಿಳ್ನಾಡಲ್ಲಿ ನಾವು ನೋಡ್ಬೇಕು ಅಂತ ಹೋಗಕ್ಕೆ ಆಗೋದಿಲ್ಲ. ಎಲ್ಲದಕ್ಕಿಂತ ಇಲ್ಲಿ ನಮ್ಮ ಮಣ್ಣಲ್ಲೇ ನಮ್ಮ ಸುತ್ತಮುತ್ತನೇ ಆಗಿರೋದ್ರಿಂದ ಫುಲ್ಲು ಪವರ್ಫುಲ್ಲು ದೇವಿ ಅಮ್ಮ. ಅದರಿಂದ ಬಂದು ಇಲ್ಲೇನೇ ಸಂಕಲ್ಪ ಮಾಡ್ಕೊಂಡ್ರು ನೆರವೇರುತ್ತೆ. ಇಲ್ಲಿ ಪ್ರತ್ಯಂಗಿರಾ ಹೋಮ ಸ್ಪೆಷಲ್ ಏನಂದ್ರೆ ಇದು ಮೆಣಸಿನಕಾಯಿ ಮೂಟೆಗಟ್ಟಲೆ ಹಾಕಿದ್ರು ಎಲ್ಲೂ ಘಾಟ್ ಬರೋದಿಲ್ಲ. ಒಂದು ಸತ್ಯ ಇರೋದ್ರಿಂದ ಘಾಟ್ ಬರೋದಿಲ್ಲ. ನಾನು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಕರ್ನಾಟಕದ ಮೂಲೆ ಮೂಲೆಗೂ ನಾನು ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಆದರೆ ಈ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ದೇವಸ್ಥಾನ ಅಂದರೆ ಈ ಪ್ರತ್ಯಂಗಿ ದೇವಸ್ಥಾನ. ಇಲ್ಲಿ ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಆ ಸ್ವಾಮಿಯರ ಭೇಟಿಯಾಗಿ ಆ ಸ್ವಾಮಿಯರು ಯಾವ ಥರ ಹೇಳ್ತಾರ ಆ ಥರ ನೀವು ಹೋದರೆ ನಿಮಗೆ ದುಡ್ಡು ಕಾಸಿನಲ್ಲಿ ಎಲ್ಲಾದರೂ ಅನುಕೂಲ ಆಗುತ್ತೆ, ಕಷ್ಟಗಳೆಲ್ಲ ಬಗೆಹರಿತೈತೆ. ನಾನು ಆ ಇದರಿಂದಲೇ ಇಲ್ಲಿ ಬಂದಿರೋದು. ನನಗೆ ಬಂದ ಮೇಲೆ ಕಡಿಮೆ ಆಗಿದೆ. ಅದು ನಿಮಗೂ ನೀವು ಬಂದು ಆ ಕೆಲಸವನ್ನು ಇಲ್ಲಿ ಮಾಡಿದರೆ ನಿಮಗೂ ಒಳ್ಳೆಯದಾಗುತ್ತೆ. ಈ ತರ ಇರ್ತಕ್ಕಂಥ ಪ್ರತ್ಯಂಗಿ ದೇವಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿರೋದಕ್ಕೆ ನಮಗಂತೂ ಸಾಧ್ಯ ಇಲ್ಲ. ನಾವು ಮೊದಲನೇ ಸಾರಿ ನೋಡ್ತಾ ಇದೀವಿ. ತುಂಬಾ ಪ್ರಸಿದ್ಧವಾಗಿದೆ. ಇದು ಶಿರಾ ತಾಲೂಕು ಎಲಿಯೂರ್ ಹತ್ರ ಒಳಗಡೆ ಬಂದ್ರೆ ಒಂದು ತೋಟದ ಮನೆಯಲ್ಲಿ ಇದು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ, ತುಂಬಾ ಶಕ್ತಿಯುತವಾಗಿದೆ. ಆ ತಾಯಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ನೆಲೆ ನಿಂತಿರೋದು ತುಮಕೂರಲ್ಲಿ 30 ವರ್ಷ ಆಯ್ತು. ಆದ್ರೆ ನಮ್ಗೆ ಈ ಒಂದು ಏನು ಕರೋನಾ ಆದ್ಮೇಲೆ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗಿ ಸ್ವಲ್ಪ ಜಮೀನಿನ ಕಾಗದ ಪತ್ರ ಎಲ್ಲ ಆಗಿರ್ಲಿಲ್ಲ. ಈಗ ನಾನು ಇಲ್ಲಿಗೆ 3ನೇ ವಾರ ಬರ್ತಾ ಇದ್ದೀನಿ. ಇವತ್ತು ಹೇಳ್ಬೇಕಂದ್ರೆ ಅಮಾವಾಸ್ಯೆ. ಅಮ್ಮವ್ರಿಗೆ ಒಂದು ಮೆಣಸಿನಕಾಯಿ ಹೋಮ ವಿಶೇಷವಾಗಿ ಇರುತ್ತೆ ಅಂತ ಹೇಳಿ ನಮ್ಮ ಸ್ನೇಹಿತರಾದ ಬಸವರಾಜ್ ಶಾಸ್ತ್ರಿ ನನ್ನ ಸ್ನೇಹಿತರೇ ಆಗ್ಬೇಕು. ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳು, ಹೋಮ ಹವನ, ಅನ್ನದಾನ ಎಲ್ಲ ನಡೀತಾ ಇದೆ. ಮೈಸೂರು ಮಹಾರಾಜರು ಬಂದು ಈ ಒಂದು ದೇವಸ್ಥಾನನ ಉದ್ಘಾಟನೆ ಮಾಡಿದ್ದಾರೆ. ರಾಮಕೃಷ್ಣ ಗುರೂಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನ ಶ್ರೀಲಕ್ಷ್ಮಿ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಕಟ್ಟಿರೋದ್ರಿಂದ ಈ ನಾವು ಎಲ್ಲೋ ಒಂದ್ ಕಡೆ ಕೇಳಿದ್ದಂತ ನೆನಪಷ್ಟೇ ಶಿವಮೊಗ್ಗದಲ್ಲಿ ಇದೆ. ಅದ್ ಬಿಟ್ರೆ ಇನ್ನೆಲ್ಲೂ ಕರ್ನಾಟಕದಲ್ಲಿ ಇಲ್ಲ ಅಂತ. ಅದ್ರಲ್ಲೂ ನಮ್ಮೂರಲ್ಲಿ ಆಗಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೇಕು. ನಾನು ಈಗ ಆಲ್ರೆಡಿ 1, 2, 3ನೇ ಸಾರಿ ಇಲ್ಲಿಗೆ ಬಂದಿರೋದು. ಇಲ್ಲಿಗೆ ಬಂದೋದ್ಮೇಲೆ ನನಗೆ ಸ್ವಲ್ಪ ಆತ್ಮಸ್ಥೈರ್ಯ ಅನ್ನೋದೇ ಇರಲಿಲ್ಲ. ಎಲ್ಲ ಒಂದ್ ಕಡೆ ಈ ದೇವಿ ನೆನ್ಪು ಮಾಡ್ಕೊಂಡು ನಮ್ಮ ಮನೆ ದೇವ್ರ ನೆನಪು ಮಾಡ್ಕೊಂಡು ಮಲಗಿದ್ರೆ ಇವತ್ತು ನಿದ್ದೆ ಬರ್ತಾ ಐತೆ. ಹಂಗಾಗಿ ಈ ತಾಯಿ ಸೇವೆ ಮಾಡುವಂತ ಭಾಗ್ಯ ನಮಗೂ ಸಿಕ್ಕಿರೋದು ನಮ್ಮ ಪುಣ್ಯ. ನಾವು ಬರ್ತಾ ಇದೀವಿ. ಹೊಸಕೋಟೆಯಲ್ಲೆಲ್ಲ ಇತ್ತಲ್ಲ, ಅಲ್ಲೆಲ್ಲ ಹೋಗಕ್ ನಮ್ಗೆ ದಾರಿ ಮಾಡ್ಕೊಟ್ಟಿಲ್ಲ ಅಮ್ಮ. ಈಗ ನಮ್ಮ ಎಲಿಯೂರಲ್ಲಿ ಆಗಿರೋದ್ರಿಂದ ನಮ್ಮ ಶಿರಾ ತಾಲೂಕಲ್ಲಿ ನಾವು ಬರ್ತಾ ಇದೀವಿ. ಮೊದಲನೇ ದಿವಸದಿಂದಾನು ಪ್ರತಿಷ್ಠಾಪನೆ ಆಗಿದ್ದ ದಿವಸದಿಂದಾನು ಬಂದಿದೀವಿ. ಬರ್ಬೇಕು ಅನ್ನಿಸ್ತಾ ಇದೆ. ಅಮ್ಮ ನನ್ನ ಮನ್ಸಲ್ಲಿ ಇದ್ದಿದ್ದು ಒಂದ್ ಸ್ವಲ್ಪ ನನ್ನ ಕನ್ಸಲ್ಲೆಲ್ಲ ನನಗೆ ಕಾಣಿಸ್ಕೊಂತಾ ಇದ್ದಾಳೆ. ಹಂಗಾಗಿ ಅಮಾವಾಸ್ಯೆ ಪೂಜೆಗೆ 9 ಅಮಾವಾಸ್ಯೆಗೆ ಬರೋಣ ಅಂತೇಳಿ ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಇನ್ನು 15 ದಿವಸದೊಳಗಡೆ ಅಮ್ಮ ನಾನು ಕುರು ಕೊಟ್ರೆ 9 ಅಮಾವಾಸ್ಯೆಗೆ ಬರ್ತೀನಿ. ಆಗಾಗ ಬಂದು ಭೇಟಿ ಕೊಡ್ತೀನಿ. ಒಳ್ಳೇದಾಗ್ಲಿ. ಇದೆಲ್ಲ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಅಂದ್ರೆ ತಮಿಳ್ನಾಡಲ್ಲಿ ನಾವು ನೋಡ್ಬೇಕು ಅಂತ ಹೋಗಕ್ಕೆ ಆಗೋದಿಲ್ಲ. ಎಲ್ಲದಕ್ಕಿಂತ ಇಲ್ಲಿ ನಮ್ಮ ಮಣ್ಣಲ್ಲೇ ನಮ್ಮ ಸುತ್ತಮುತ್ತನೇ ಆಗಿರೋದ್ರಿಂದ ಫುಲ್ಲು ಪವರ್ಫುಲ್ಲು ದೇವಿ ಅಮ್ಮ. ಅದರಿಂದ ಬಂದು ಇಲ್ಲೇನೇ ಸಂಕಲ್ಪ ಮಾಡ್ಕೊಂಡ್ರು ನೆರವೇರುತ್ತೆ. ಈ ಮನೆಯಲ್ಲಿ ನಾವೇನಾದ್ರೂ 3 ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ ಸುಟ್ರೆ ಅಲ್ಲಿ ಘಾಟ್ ಬರುತ್ತೆ. ಇಲ್ಲಿ ಕ್ವಿಂಟಾಲ್ ಗಟ್ಲೆ ಸುಡ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ. ಈಗ್ಲೂ ಕೂಡ ಯಾರೋ ಒಬ್ರು ಭಕ್ತಾದಿಗಳು 1 ಕ್ವಿಂಟಾಲ್ ಹೋಮಕ್ ಸೂರ್ಯ ಅಂತ ಸೇವೆ ಮಾಡ್ತಾ ಇದ್ದಾರೆ. ಹೋಮ ನಡೀತಾ ಇದೆ, ನಮ್ ಕಣ್ಣೆದ್ರಿಗೆ ನಡೀತಾ ಇದೆ. ನಾವು ಇಷ್ಟೊತ್ತು ಅಲ್ಲೇ ಕುಂತಿದ್ವಿ.
ಒಂದು ಸ್ವಲ್ಪನೂ ಘಾಟ್ ಇಲ್ಲ. ಅದೊಂದು ನಮಗೆ ನಿರೀಕ್ಷೆಗೆ ನಿಲ್ಕದೇ ಇಲ್ಲ. ಅದು ನಮ್ಮ ಕಲ್ಪನೆಗೆ ಮೀರಿದಂತ ಒಂದು ಪವಾಡ ಅಂತಲೇ ಹೇಳ್ಬೋದು ಈ ತಾಯಿ ಪವಾಡ. ನೋಡಕ್ ಹೋಗ್ಬೇಕು ಅಂದ್ರೆ ಮೊದಲು ಕೇರಳಕ್ಕೆ ಹೋಗ್ಬೇಕಾಗಿತ್ತು, ಬಿಟ್ಟರೆ ಶಿವಮೊಗ್ಗದಲ್ಲಿದೆ. ಪ್ರಪ್ರಥಮವಾಗಿ ತಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರತ್ಯಂಗಿರಾ ದೇವಿ ಬಸವರಾಜ ಶಾಸ್ತ್ರಿಗಳು ಮಾಡಿದರೆ ನಮ್ಗೆಲ್ಲನ ಬಹಳ ದೂರಕ್ಕೆ ಹೋಗೋಂಥದ್ದು ಅನುಕೂಲ ಆಯ್ತು. ಮತ್ತೆ ಇಲ್ಲಿ ಪ್ರತ್ಯಂಗಿರಾ ಹೋಮ ಸ್ಪೆಷಲ್ ಏನಂದ್ರೆ ಇದು ಮೆಣಸಿನಕಾಯಿ ಮೂಟೆಗಟ್ಟಲೆ ಹಾಕಿದ್ರು ಎಲ್ಲೂ ಘಾಟ್ ಬರೋದಿಲ್ಲ. ಒಂದು ಸತ್ಯ ಇರೋದ್ರಿಂದ ಘಾಟ್ ಬರೋದಿಲ್ಲ. ನಾನು ಇಡೀ ನಮ್ಮ ಜಿಲ್ಲೆಯಾದ್ಯಂತ ಕರ್ನಾಟಕದ ಮೂಲೆ ಮೂಲೆಗೂ ನಾನು ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ. ಆದರೆ ಈ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ದೇವಸ್ಥಾನ ಅಂದರೆ ಈ ಪ್ರತ್ಯಂಗಿ ದೇವಸ್ಥಾನ.